ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ತೇಜಸ್ವಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಪ್ರಧಾನಿಯಾಗಲು ಯಾವ ಯಾವ ಅರ್ಹತೆಗಳಿರಬೇಕು ಎಂದು ಹೇಳಲು ಹೋಗುತ್ತಿದ್ದೇನೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ವೀಕ್ಷಕರೇ, ಒಬ್ಬ ಡಾಕ್ಟರ್, ಲಾಯರ್, ಇಂಜಿನಿಯರ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಡಿಗ್ರಿ ಕ್ವಾಲಿಫಿಕೇಶನ್ ಇರಬೇಕು. ಆದ್ರೆ ದೇಶವನ್ನು ಆಳೋ ಒಬ್ಬ ಪ್ರಧಾನಿ ಆಗಬೇಕು ಅಂದ್ರೆ ಯಾವ ಕ್ವಾಲಿಫಿಕೇಶನ್ ಇರಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಒಂದೇ ನಿಮಿಷದಲ್ಲಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬೇರೆ ಯಾವುದೇ ಕೆಲಸದ ರೀತಿ ಪ್ರಧಾನ ಮಂತ್ರಿ ಆಗಲು ನಿಮಗೆ ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಬೇಕಾಗಿರೋದು ಕೇವಲ ಈ 3 ಅರ್ಹತೆಗಳು ಮಾತ್ರ. ಈ 3 ಅರ್ಹತೆಗಳು ನಿಮ್ಮಲ್ಲಿದ್ರೆ ನೀವು ಸಹ ಪ್ರಧಾನ ಮಂತ್ರಿ ಆಗಬಹುದು. ನಂಬರ್ 1, ನೀವು ಈ ದೇಶದ ಪ್ರಜೆಯಾಗಿರಬೇಕು. ಈ ದೇಶದಲ್ಲಿ ನೀವು ಹುಟ್ಟಿದ್ದೀರಿ ಎನ್ನುವುದಕ್ಕೆ ಒಂದು ಆಧಾರ್ ಕಾರ್ಡ್, ಒಂದು ID ಕಾರ್ಡ್, ಇದೇ ರೀತಿ ಯಾವುದೇ ಆದ ಡಾಕ್ಯುಮೆಂಟ್ಸ್ ಇದ್ರೂ ಸಹ ನಡೆಯುತ್ತೆ. ನಂಬರ್ 2, ನೀವು ಲೋಕಸಭಾ ಅಥವಾ ರಾಜ್ಯಸಭಾ ಈ ಎರಡರಲ್ಲಿ ಯಾವುದಾದರೂ ಒಂದು ಸಭೆಯಲ್ಲಿ ಅಭ್ಯರ್ಥಿ ಆಗಿರಬೇಕು. ನಂಬರ್ 3, ಕನಿಷ್ಠ ವಯಸ್ಸು. ನೀವು ಲೋಕಸಭಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 25 ವರ್ಷ ತುಂಬಿರಬೇಕು. ನೀವೇನಾದ್ರೂ ರಾಜ್ಯಸಭಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 30 ವರ್ಷ ತುಂಬಿರಬೇಕು. ಹೇಳಿದಷ್ಟು ಸುಲಭವಾಗಿ ದೇಶದ ಪ್ರಧಾನಿ ಆಗೋದಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತಾ, ನಮ್ಮ ದೇಶದ ಪ್ರಧಾನಿಯನ್ನ ಸೆಲೆಕ್ಟ್ ಮಾಡೋದು ನಮ್ಮ ದೇಶದ ಪ್ರೆಸಿಡೆಂಟ್. ಒಂದು ಬೋನಸ್ ಪಾಯಿಂಟ್, ನಮ್ಮ ಭಾರತದಲ್ಲಿ ಹೆಚ್ಚು ಅವಧಿಯ ಕಾಲ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ನಮ್ಮ ಜವಾಹರ್ಲಾಲ್ ನೆಹರು ರವರು.